ಶಾಸ್ತ್ರಿಗಳೇ ಕೈ ಹಿಡ್ಕೊಂಡ್ ಬಿಟ್ಟಾರೇನೋ ಅಂತ ತಿಳ್ಕೊಳ್ತೀರಿ ಅಂತ ಕೈ ಕೊಡ್ಕೊಂಡ್ ಬಿಟ್ಟೆ ನೋಡಿ ನಾನು. ಸ್ವಲ್ಪ ನನ್ನ ಮಾತು ಕೇಳಿ ಅಂತ. ಮಾತು ಕೇಳೋದು ನೀನ್ ಕೆಟ್ಟವಳು ಅಂತ ಊರವೆಲ್ಲ ಹೇಳ್ತಾ ಇದ್ರು. ಆದ್ರೆ ಆ ಮಾತು ನಾನು ನಂಬಲಿಲ್ಲ ಬಿಟ್ಟು. ಆದ್ರೆ ಇವತ್ತು ಕಣ್ಣಾರೆ ಕಣ್ಣಲ್ಲ ಇನ್ನು ಬೇರೆ ಮತ್ತೆ ನನ್ನ ಮಾತು ಸ್ವಲ್ಪ ಕೇಳಿ. ಖಂಡಿತವಾಗಿಯೂ ನಾನು ಅವ್ರ ಮುಖನ ನೋಡೇ ಇಲ್ಲ ಅಂತ. ಅವನು ನನ್ನ ಕೈಯನ್ನು ಅಯ್ಯೋ ನಾಗಮ್ಮನವ್ರೆ, ಆಕೆ ಮಾತು ಯಾಕೆ ಹೇಳ್ತೀರಾ? ನಿಮ್ಮನೆ ಹೊತ್ತು ತುಳಿದ ತಪ್ಪಿಗೆ ನನ್ನ ಮಾನ ಮರ್ಯಾದೆ ಎಲ್ಲ 4 ಕಾಸಿಗೆ ಹರಾಜ್ ಹಾಕ್ಬಿಟ್ಲು. ಅಲ್ಲಮ್ಮ, ಇದೇ ಮಾತನ್ನ 4 ಮಂದಿಗೆ ಹೇಳಿದ್ರೆ ಅವ್ರು ನನ್ನನ್ನು ಒಳಗೆ ಸೇರಿಸ್ಕೊಳ್ತಾರೆ. ಇನ್ಮೇಲೆ ಈಕೆ ಈ ಮನೇಲಿ ಇರೋವರೆಗೂ ನಾನ್ ನಿಮ್ಮನೆ ಹೊತ್ತು ತುಳಿಯೋದಿಲ್ಲ ನೋಡಿ. ನೀವ್ ಯಾಕೆ ಹೋಗ್ತೀರಾ ನೋಡಿ? ಯಾರು ಉಪ್ಪು ತಿಂದಾರೋ ಅವ್ರು ನೀರು ಕುಡಿಲೇಬೇಕು ನೋಡಿ. ಇವತ್ತು ನನ್ನ ಮಗ ಮನೆಗೆ ಬನ್ನಿ, ಆವಾಗ ಇಟ್ಕೊಂಡು ಗತಿ ಕಾಣಿಸ್ತೀನಿ. ಅಲ್ಲಮ್ಮ, ನನ್ನ ವಯಸ್ಸೇನು ಆಕೆ ವಯಸ್ಸೇನು? ಇವತ್ತು ನನ್ನ ಮೇಲೆ ಬಿದ್ದೋಳು ನಾಳೆ ಬೇರೆಯವ್ರ ಮೇಲೆ ಬೀಳದೆ ಇರ್ತಾಳೆ. ಅವಳಿಂದ ನಿಮ್ಮ ವಂಶಕ್ಕಂತೂ ಕೆಟ್ಟ ಹೆಸರು ನೋಡ್ತಾ ಇದೆ. ಶಾಸ್ತ್ರಿಗಳೇ, ಅಲ್ಲಿ ತನಕ ಅವಳನ್ನು ಈ ಮನೇಲಿ ಇಟ್ಕೊಳ್ತೀನಿ ಅಂತ ತಿಳ್ಕೊಂಡಿದ್ರೆ ನೀವು ನೋಡಿ. ನನ್ನ ಮಗ ಇವತ್ತು ಮನೆಗೆ ಬರ್ಲಿ, ಅವಳಿಗೆ ಗಂಟು ಮೂಟೆ ಕಳಿಸ್ದೇ ಇದ್ರೆ ನನ್ನ ಹೆಸರು ನಾಗಲಕ್ಷ್ಮಿನೇ ಅಲ್ಲ. ಶಾಸ್ತ್ರಿಗಳೇ, 1 ನಿಮಿಷ ಬಂದೆ. ಬರ್ರಿ, ನಿಧಾನವಾಗಿ ಬರ್ರಿ. ಅಂತೂ ಇಂತೂ ಈ ಶಾಸ್ತ್ರಿ ಸಿಕ್ಕಿ ಬಿದ್ದಿಲ್ಲ. ಈ ಕಳ್ಳು ಶಾಸ್ತ್ರಿ ಅಷ್ಟು ಸುಲಭವಾಗಿ ಸಿಕ್ಕಿ ಬೀಳ್ತಾನೆ. ಹೇಗಾದ್ರೂ ಮಾಡಿ ಮೀನಾನ ಬೀದಿ ಬಿಕಾರಿ ಮಾಡಿದ್ರೆ ಯಾರು ಗೊತ್ತಿಲ್ಲದೆ ನನ್ನ ಬಳಿನೇ ಬರ್ಬೇಕು. ಆಗ ಆಕೆನ ನನ್ನ ವಶ ಮಾಡಿಕೊಂಡು ಹೇಗೆ ಕಾರ್ಯ ಸಾಧಿಸ್ತೀನಿ ನೋಡ್ತಾ ಇರಿ. ಆಗ್ಲೇ ಬಂದ ಅಮ್ಮ ಪದ್ಯ ಮಗು. ಆ ನಿನ್ನ ಮೀನ ನಿನ್ ಮುಖಕ್ಕೆ ಸರಿಯಾಗಿ ಮುಸಿ ಹೇಳ್ತಿದ್ಯಮ್ಮ, ಏನದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಆ ನಿನ್ನ ಮೀನ ಎಂಬ ಮೀನು ಇವತ್ತು ಮೊಸಳೆಯಾಗಿ ಈ ಶಾಸ್ತ್ರನ ಗಟ್ಟಿಯಾಗಿ ಇಟ್ಕೊಂಡಿತ್ತು. ಅಮ್ಮ ಹೇಳ್ತಿರೋದು ನಿಜವೇ? ಹೌದು ರಮೇಶ. ಹಾಗಾದ್ರೆ ಅಂತ ಚಾಂಡಾಲಿಗೆ ಏನ್ ಶಿಕ್ಷೆ ಕೊಡೋಣ ನೀವೇ ಹೇಳಿ ಶಾಸ್ತ್ರಿ. ಏನ್ ಮಾಡೋದಂತ ಕೇಳ್ತೀಯಲ್ಲೋ ಮಗು ರಮೇಶ. ನೋಡು, ನಾಳೆ ಯಾವನ್ನಾದ್ರೂ ಕಟ್ಕೊಂಡು ಹೋಗ್ಲಿ, ಆವಾಗ ಗೊತ್ತಾಗತ್ತೆ. ನೀನು ಊರಲ್ಲೆಲ್ಲ ತಲೆ ಎತ್ತಿ ತಿರ್ಗಾಡೋ ಹಾಗೆ ಇಲ್ಲ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಈ ಮನೆ ಬಿಟ್ಟು ಓಡಿಸೋದೇ ನನ್ನ ತೀರ್ಮಾನ. ನೋಡು ರಮೇಶ, ಆಕೆ ನಕ್ಷತ್ರ ಪ್ರಕಾರ ಶನಿ 7ನೇ ಮನೆಯಲ್ಲಿದ್ದಾನೆ. ಆಕೆ ಈ ಮನೆಯಲ್ಲಿದ್ರೆ ಆ ಶನಿ ನಿಮ್ಮಿಬ್ಬರ ಹೆಗಲೇ ಇರದೇ ಬಿಡೋದಿಲ್ಲ. ಇದರಿಂದ ಯಾವುದೇ ಒಳ್ಳೆ ಕಾರ್ಯನೂ ನಡೆಯೋದಿಲ್ಲ. ಅದಕ್ಕಾಗಿ ಏನಾದ್ರೂ ಒಳ್ಳೇದಾಗ್ಬೇಕು ಅಂತ ಹೇಳಿದ್ರೆ ಕೆಲ ಕಾಲನಾದ್ರೂ ಆಕೆನ ಹೊರಗಿಡೋದು ಒಳ್ಳೇದು ನೋಡಿ. ಶಾಸ್ತ್ರಿಗಳೇ, ಎಲ್ಲ ಕಾಲ ಏಕೆ? ಅವನು ಹೊರಗಡೆನೆ ಇರ್ಲಿ, ನಮ್ಗೆ ಚಿಂತೆ. ನಮ್ಗೆಲ್ಲ ಬರೋದೆಲ್ಲ ಬಂದ್ಬಿಟ್ಟಿದೆಯಲ್ಲ. ಅವಳಿನ್ನು ಈ ಮನೇಲಿ ಇದ್ರೆಷ್ಟು ಹೋದ್ರೆಷ್ಟು? ಮೀನಾ, ಸ್ವಾಮಿ ಕತ್ರ. ಹೌದು, ನೀನು ಈ ಒಂದು ಕ್ಷಣ ಈ ಮನೇಲಿ ಇರ್ಬೇಕಾಗ್ತಿಲ್ಲ. ಹೊರಬಿಡು. ನಾನು ಏನು ಮಾಡಿದೆ ಅಂತ ಈ ರೀತಿ ಹೇಳ್ತಾ ಇದ್ದೀನಿ ಸ್ವಾಮಿ? ನಿನಗೆಲ್ಲ ನಾನು ಮೊದಲು ಹೊರಬಿಟ್ಟು ನನಗೆ ಕೆಲಸ ಇಲ್ಲ. ಎಲ್ಲ ವಿಚಾರಿಸಿ ತೀರ್ಮಾನ ಮಾಡಿ ಯೋಚಿಸಿ ನಿರ್ಧಾರಕ್ಕೆ ಬಂದಿದ್ದೀನಿ. ಹೊರಬಿಡು ಈ ಮನೆಯಿಂದ. ಸ್ವಾಮಿ, ನೀವು ಈ ರೀತಿ ಹೇಳಿದ್ರೆ ನಾನು ಎಲ್ಲಿಗಂತ ಹೋಗ್ಲಿ? ನನಗೆ ಯಾರಿದ್ದಾರೆ ದಿಕ್ಕು? ನೀನು ಹೇಳಲಿಕ್ಕೆ ಹೇಳುದಿಲ್ಲ. ಒಂದು ಕ್ಷಣ ಆದ್ರೂ ಮನೇಲಿ ಇರಬಾರ್ದು. ಹೊರಬಿಡು, ಮನೆಯಲ್ಲಿ ಕೂತ್ಕೊಂಡು ದಾರಿ. ಇಲ್ಲ ಸ್ವಾಮಿ, ನಾನೇ ಮನೆ ಬಿಟ್ಟು ಮಾತ್ರ ಹೋಗಲ್ಲ ಸ್ವಾಮಿ, ಹೋಗಲ್ಲ. ಬೇಡ ಬಿಡ ಮಗು, ಅವಳು ಹೋಗ್ತಿದ್ರೆ ಏನಾಯ್ತು? ನಾನೇ ಎಲ್ಲಾದ್ರೂ ಹೋಗ್ತೀನಿ. ಅಮ್ಮ, ನೀನೆಲ್ಲ ಹೋಗ್ತೀಯಮ್ಮ? ಯಾರು ಈ ಮನೆಗೆ ದ್ರೋಹ ಮಾಡಿದ್ದಾರೆ? ಯಾರ ದಶೆಯಿಂದ ಈ ಮನೆಯ ಜನರಿಗೆ ತೊಂದರೆ ಆಗ್ತಾ ಇದೆಯೋ ಅಂತವ್ರು ಮನೆ ಬಿಡ್ಬೇಕು. ಮೀನಾ, ಹೌದು. ಯಾಕೆ? ದಯವಿಟ್ಟು ನನ್ನ ಮಾತು ಕೇಳಿ ಸ್ವಾಮಿ. ನನಗೆ ಅಂತ ಶಿಕ್ಷೆಯನ್ನು ಕೊಡಬೇಡಿ ಸ್ವಾಮಿ. ನನಗೆ ಮನೇಲಿ ಉಳಿಲಿಕ್ಕೆ ಸ್ಥಳ ಕೊಟ್ಟಿದ್ರು ಪರವಾಗಿಲ್ಲ, ಪಕ್ಕದ ಕೊಟ್ಟಿಗೆಲ್ಲಾದ್ರೂ ಇರ್ತೀನಿ ಸ್ವಾಮಿ. ನಿಮ್ಮನ್ನೇ ನಂಬಿ ಬಂದಿದ್ದೀನಿ. ನೀವೇ ನನ್ನ ಪರದೈವ ಅಂತ ತಿಳ್ಕೊಂಡಿದ್ದೀನಿ ಸ್ವಾಮಿ. ನನ್ನ ಹೊಟ್ಟೆಲ್ಲಿರೋ ಮಗುವನ್ನು ನೋಡಿ ಸ್ವಾಮಿ, ನನ್ನ ಮಾನ ಪ್ರಾಣ ಕಾಪಾಡಿ ಸ್ವಾಮಿ.
ನನ್ನನ್ನು ಬೀದಿ ನಾಯಿ ಮಾಡಬೇಡಿ ಸ್ವಾಮಿ. ನೀನು ನನ್ನ ಕಾಲು ಮುಟ್ಬೇಡ, ಒಂದು ಕ್ಷಣ ಈ ಮನೆ ಬಿಟ್ಟು ಹೋಗಬೇಡ. ನೀನು ಹೊರಟಿಲ್ಲ ಅಂದ್ರೆ ನೀನು ಉಳಿಯೋದಿಲ್ಲ. ಉಳಿತಿದ್ರು ಬೇಡ ಸ್ವಾಮಿ, ಉಳಿತಿದ್ರು ಬೇಡ. ನಿಮ್ಮ ಕೈಯಾರೆ ನನ್ನನ್ನು ಕೊಂದು ಬಿಡಿ ಸ್ವಾಮಿ, ದಯವಿಟ್ಟು ಕೊಂದು ಬಿಡಿ. ಮುಕ್ತಾಯದೆ ಆಗಿ ಕಣ್ಣು ಮುಚ್ಕೊಬಿಡ್ತೀನಿ ಸ್ವಾಮಿ. ಆದ್ರೆ ನನ್ನನ್ನು ಈ ರೀತಿ ಬೀದಿ ಭಿಕಾರಿ ಮಾಡಿ ನಾಯಿ ಪಾಡು ಮಾಡಬೇಡಿ ಸ್ವಾಮಿ, ದಯವಿಟ್ಟು ನಾಯಿ ಪಾಡು ಮಾಡಬೇಡಿ ಸ್ವಾಮಿ. ನನ್ನ